ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಐಶ್ವರ್ಯ. ಇದು ತುಳಸಿ ಹಬ್ಬದ ಸುದಿನದ ವಿಡಿಯೋ. ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯ ಹೇಳುತ್ತಾ ನನ್ನ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ನಮ್ಮಮ್ಮ ರಂಗೋಲಿ ಹಾಕ್ಬಿಟ್ಟಿದ್ರು. ನನಗೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೇ ನಾನು ಅಮ್ಮಗೆ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂದೆ. ಅದಕ್ಕೇ ನಮ್ಮಮ್ಮ ಓಕೆ ಅಂದರು. ನಾನು ಏನೇ ಮಾಡಿದ್ರು ನಮ್ಮಮ್ಮ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ನನ್ನ ಅಮ್ಮನ ಸಹಾಯ ತಗೊಂಡು ತುಳಸಿ ಅಮ್ಮಂಗೆ ನೈವೇದ್ಯಕ್ಕೆ ಕಜ್ಜಾಯ ಮಾಡಿದೆ. ಏನಪ್ಪ ಇಷ್ಟು ಚಿಕ್ಕ ಹುಡುಗಿ ಗ್ಯಾಸ್ ಮುಂದೆ ನಿಂತ್ಕೊಂಡು ಕಜ್ಜಾಯ ಮಾಡ್ತಿದ್ದಾಳೆ ಅಂತ ಭಯ ಪಡಬೇಡಿ, ನನ್ನ ಅಮ್ಮ ನನ್ನ ಹಿಂದೆನೇ ನಿಂತ್ಕೊಂಡು ನನ್ನ ಸೇಫ್ಟಿ ನೋಡ್ಕೊತಾ ಇದ್ರು. ಹಾಗಾಗಿ ಧೈರ್ಯದಿಂದ ಇಷ್ಟು ಕಜ್ಜಾಯ ಮಾಡಿದೆ. ಆಮೇಲೆ ತುಳಸಿ ಅಮ್ಮನ ಅಲಂಕಾರಕ್ಕೆ ಬಂದೆ. ಮೊದಲು ನೀರಿನ ದೀಪನ ಸುತ್ತ ಜೋಡಿಸ್ಕೊಂಡೆ. ಆಮೇಲೆ ಲಕ್ಷ್ಮೀ ಮುಖವಾಡನ ಮತ್ತು ರಾಧಾಕೃಷ್ಣನ ವಿಗ್ರಹನ ತುಳಸಿ ಕಟ್ಟೆ ಒಳಗೆ ಇಟ್ಟೆ. ಆಮೇಲೆ ನೆಲ್ಲಿಕಾಯ್ದೊಂದು ಕಡ್ಡಿನ ತುಳಸಿ ಗಿಡದ ಪಕ್ಕ ಇಟ್ಟೆ. ಆಮೇಲೆ ಒಂದು ಬ್ಲೌಸ್ ಪೀಸ್ ತೊಗೊಂಡು ನೀಟಾಗಿ ನರಿಗೆ ಮಾಡ್ಕೊಂಡು ತುಳಸಿ ಗಿಡದ ಸುತ್ತ ಒಂದು ಸುಟ್ಟು ತೊಗೊಂಡು ಇಟ್ಟೆ. ಅದಾದಮೇಲೆ ಆ ಎರಡೂ ಸೈಡ್ಸ್ಗೆ ಬಳೆನ ಹಾಕಿದೆ. ಆಮೇಲೆ ಲಕ್ಷ್ಮೀ ಮುಖವಾಡಕ್ಕೆ ಮತ್ತು ರಾಧಾಕೃಷ್ಣನ ಮುಖವಾಡಕ್ಕೆ ಅರ್ಶಿನ ಕುಂಕುಮನ ಇಟ್ಬಿಟ್ಟು ತುಳಸಿ ಪಾಟ್ಗೆ ಹೂವು ಮುಡಿಸ್ದೆ. ಹೂವು ಮುಡಿಸಿದಾದ್ಮೇಲೆ ಹತ್ತಿ ಹಾರ ತೊಗೊಂಡು ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ರೆಂಬೆ ಎರಡನ್ನೂ ಸೇರಿಸಿ ಸುತ್ತದೆ. ಲಕ್ಷ್ಮೀ ಮುಖವಾಡಕ್ಕೆ ರಾಧಾಕೃಷ್ಣನ ವಿಗ್ರಹಕ್ಕೆ ಹೂವು ಮುಡಿಸ್ಬಿಟ್ಟು ನಮ್ಮ ತುಳಸಿ ಗಿಡ ಉದ್ದ ಇರೋದಕ್ಕೆ ಕಟ್ಟಿರೋ ಹೂವದ ಭಾರಕ್ಕೆ ಮುರಿದೋಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಗೂ ಸಿಂಗಲ್ ಹೂವನೇ ಇಟ್ಟೆ. ಅದಾದಮೇಲೆ ಹಣ್ಣು ನೈವೇದ್ಯ ಮತ್ತು ಒಂದು ಪ್ಲೇಟ್ಗೆ ಅಕ್ಕಿ ಮತ್ತು ನೆಲ್ಲಿಕಾಯಿ ದೀಪನಿಟ್ಟು ತುಳಸಿ ಅಮ್ಮನ ಮುಂದೆ ಇಟ್ಟೆ. ಅದಾದಮೇಲೆ ಶಂಖಪುಷ್ಪ ಹೂವು ಅಂದರೆ ಎಲ್ಲ ದೇವ್ರಿಗೂ ಶ್ರೇಷ್ಠ ಅಂತೆ. ನಾವೇ ಬೆಳೆಸಿದ ಶಂಖಪುಷ್ಪದ ಗಿಡದಲ್ಲಿ ಶಂಖಪುಷ್ಪ ಹೂವನ್ನ ಕಿತ್ಕೊಂಡು ತುಳಸಿ ಅಮ್ಮಂಗೆ ಮುಡಿಸ್ದೆ. ಆಮೇಲೆ ಪುಡಿ ಹೂವನ್ನ ತುಳಸಿ ಅಮ್ಮನ ಮೇಲೆ ಹಾಕಿದೆ. ಆಮೇಲೆ ತುಳಸಿ ಅಮ್ಮಂಗೆ ಬಾಗಿನ ಸಮರ್ಪಣೆ ಮಾಡಿದೆ. ಆಮೇಲೆ ದೀಪನ ಹಚ್ಬಿಟ್ಟು ನೆಲ್ಲಿಕಾಯಿ ತುಪ್ಪದ ದೀಪ ಶ್ರೇಷ್ಠ ಅಂತಂದ್ಬಿಟ್ಟು ನೆಲ್ಲಿಕಾಯಿ ತುಪ್ಪದ ದೀಪನ ಹಚ್ಚಿದೆ. ದೀಪ ಎಲ್ಲ ಬೆಳಗ್ಸಾದ್ಮೇಲೆ ಅರ್ಶಿನದ ದಾರಕ್ಕೆ ಅರ್ಶಿನದ ಕೊಂಬು ಕಟ್ಟಿರೋ ದಾರ ತಗೊಂಡು ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡ ಎರಡೂ ಸೇರಿಸಿ ಹಿಂದೆ 3 ಗಂಟೆ ಹಾಕಿದೆ. ಅರ್ಶಿನದ ಕೊಂಬು ಕಟ್ಟಾದ್ಮೇಲೆ ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ರೆಂಬೆಗೆ ವಿವಾಹವಾಯಿತೆಂದು ಅಕ್ಷತೆ ಹಾಕಿದೆ. ತುಳಸಿ ಮತ್ತು ನೆಲ್ಲಿಕಾಯಿ ರೆಂಬೆಗೆ ವಿವಾಹವಾಯಿತೆಂದು ಇಬ್ಬರಿಗೂ ಪೂಜೆ ಮಾಡಿದೆ. ಹಾಗೆ ನನ್ನ ಅಮ್ಮಮ್ಮ ಮತ್ತು ನನ್ನ ಅಮ್ಮ ಇಬ್ಬರು ಸಹ ಪೂಜೆ ಮಾಡಿದರು. ತುಳಸಿ ಕಲ್ಯಾಣವಾದ ನಂತರ ತುಳಸಿ ಪೂಜೆ ಮುಗಿಸಿ ತುಳಸಿ ಅಮ್ಮನ ಪಕ್ಕದಲ್ಲಿ ನಿಂತು ಕೆಲವು ಫೋಟೋಸ್ಗಳನ್ನು ತೆಗೆಸಿಕೊಂಡೆ. ನಾನು ಮಾಡಿದ ತುಳಸಿ ಪೂಜೆ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ನನ್ನ ವಿಡಿಯೋವನ್ನು ನೋಡುತ್ತಿರುವವರು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಎಂದು ನಿಮ್ಮಲ್ಲಿ ವಿನಂತಿಸುವ ಈ ಐಶ್ವರ್ಯ. ಆ ತುಳಸಿ ಅಮ್ಮ ನಿಮ್ಮ ಮನೆಯ ಐಶ್ವರ್ಯವನ್ನು ಹೆಚ್ಚಿಸಲಿ ಎಂದು ಬೇಡುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಟೇಕ್ ಕೇರ್, ಬಾಯ್. ಧನ್ಯವಾದಗಳು.